ಗೈಸ್ ಡ್ಯಾನ್ಸ್ ಆಡ್ತಾ ನಮ್ಮ ಅಮ್ಮಂಗೆ ದೇವ್ರಿ ಬಂದ್ಬಿಡ್ತು. ಸೊ ಹಾಯ್ ಅಲ್ಲೋ ಗಾಯ್ಸ್, ನಾನು ನಿಮ್ಮ ಅಚ್ಚು ಫ್ರೆಂಡ್ಸ್. ಇದು ನನ್ನ ಮೊದಲನೇ ಬ್ಲಾಗ್. ಈ ಬ್ಲಾಗಲ್ಲಿ ನಾನು ನಮ್ಮ ಫ್ಯಾಮಿಲಿ ಅವರೆಲ್ಲ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ನಾನು ರೆಡಿಯಾಗಿ ಬರೋ ಅಷ್ಟರಲ್ಲಿ ನಮ್ಮ ಅಮ್ಮ ಎಲ್ಲರೂ ಸೇರಿಕೊಂಡು ಎಲ್ಲ ಲಗೇಜ್ನ ಪ್ಯಾಕ್ ಮಾಡ್ಕೊತಾ ಇದ್ರು. ಸರಿ ಆಯಿತು ಅಂತ ಅಷ್ಟರಲ್ಲಿ ಕೆಳಗಡೆ ಹೋದರೆ ಅಷ್ಟರಲ್ಲಿ ಆಲ್ರೆಡಿ ಟಿ ನಮ್ಮನೆ ಹತ್ರ ಬಂದಿತ್ತು. ಸರಿ ಆಯಿತು, ಎಲ್ಲ ಟಿಗೆ ಲಗೇಜ್ನ ಹಾಕೋಣ ಅಂತ ಹೋಗ್ಬೇಕಾದ್ರೆ ಈ ವಸ್ತು ನನ್ನ ಕೈಗೆ ಸಿಕ್ತು. ಆ ಕಲ್ಲನ್ನ ಎತ್ತಿ ನಾನು ಹೆಗ್ಲು ಮೇಲೆ ಇಕ್ಕೋಬೇಕಾದ್ರೆ ನನಗೆ ಈ ಥರ ಫೀಲ್ ಆಯಿತು. ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ. ಹಂಗೇನೆ ಎಲ್ಲ ಐಟಮ್ನು ತಗೊಬಂದು ಕೆಳಗಡೆ ಇಟ್ಬಿಟ್ಟು ಎಲ್ಲ ಐಟಮ್ನು ಒಂದೊಂದಾಗೇನೆ ಟಿ ಒಳಿಕೆ ಶಿಫ್ಟ್ ಮಾಡ್ತಾ ಇದ್ದೋ. ಅಷ್ಟರಲ್ಲಿ ಆಲ್ರೆಡಿ ನಮ್ಮ ದೊಡ್ಡಮ್ಮ ನಮ್ಮ ಟಿಗೆ ಪೂಜೆ ಮಾಡ್ತಾಯಿದ್ರು. ಆ್ಯಂಡ್ ನಾವು ಟ್ರಿಪ್ಗೆ ಹೋಗ್ತಿರೋ ಟಿ ಬಂದು ಇದೇನೆ ನೋಡಿ. ಹಂಗೆ ನೋಡ್ತಿರ್ಬೇಕಾದ್ರೆ ಮೇಲೆ ಒಬ್ರದ್ದು ಫೋಟೋ ಕಾಣಿಸ್ತು. ಆ ಫೋಟೋ ಯಾರ್ದು ಅಂತ ಬೇಗ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಹಂಗೆ ಅಲ್ಲಿ ಇಂಟೀರಿಯರ್ದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ರೆ ಅಲ್ಲಿಂದ ಯಾರೋ ಒಬ್ರು ಸ್ಪೆಷಲ್ ಗೆಸ್ಟು ಈಚೆ ಬಂದರು. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಅವರು ದಾರಿ ಮಾಡಿಕೊಡಿ ಅಂತ ಕೇಳಿದ್ಕೆ ನಾವು ಮೊದಲೇ ಕನ್ನಡಿಗರು ಕೇಳಬೇಕಾ? ಕೇಳಿದ ತಕ್ಷಣ ಹೆಂಗೆ ಮಾಡಿಕೊಟ್ಟ ನೋಡಿ. ನಾವು ದಾರಿ ಮಾಡಿಕೊಟ್ಟಿದ್ಕೆ ಅವರಂತೂ ಫುಲ್ ಖುಷಿ ಆಗ್ಬಿಟ್ಟು ನಮ್ಮ ಹತ್ರ ಅವ್ರ ಮನದಾಳದ ಮಾತನ್ನ ಯಾವ ತರ ಶೇರ್ ಮಾಡ್ಕೊಂಡ್ರು ಅಂತ ನೀವೇ ಕೇಳಿಸ್ಕೊಳ್ಳಿ. ಈ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ, ಈ ಲೋಪರ್ ನನ್ನ ಮಕ್ಕಳ ನೀವೇ ಕಲಿಸ್ಬೇಕಪ್ಪ ಬುದ್ಧಿ. ಹಂಗೆ ನಿಮ್ ಕೆಂಚ ಮತ್ತೆ ಕುರುಬರ ರಾಣಿನ ಟ್ಯಾಗ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ನಾವು ಹೋಗ್ತಿರೋ ಟಿ ಅವ್ರದ್ದು ವಾಟ್ಸ್ಆಪ್ ನಂಬರು ಮತ್ತೆ ಇನ್ಸ್ಟಾ ಐಡಿನ ಹಾಕಿರ್ತೀನಿ. ಯಾರಿಗಾದ್ರೂ ಬೇಕಂದ್ರೆ ಬೇಗ ಹೋಗಿ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಹಂಗೆ ನಮ್ಮ ಅಮ್ಮನ್ ಮಾತಾಡ್ಸ್ಬೇಕಾದ್ರೆ ನಮ್ಮ ಅಮ್ಮಂಗೆ ಏನೋ ಹೇಳು ಅಂದ್ರೆ ಏನೋ ಹೇಳ್ತಾ ಇದ್ದಾರೆ, ಹಂಗೆ ಕೇಳಿಸ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ಸಬ್ಸ್ಕ್ರೈಬ್ ಮಾಡಿ ಅಂತ. ಸಬ್ಸ್ಕ್ರೈಬ್ ನಮ್ಮಮ್ಮನ ಸ್ವಲ್ಪ ಗೋಳಿಕೊಂಡು ಅಲ್ಲಿಂದ ಟಿ ಹತ್ಬಿಟ್ಟು ಹೋಗ್ಬೇಕಾದ್ರೆ ಎಲ್ಲರಿಗೂ ಕೂಗಿ ಅಂದ್ರೆ ಸರಿ ಆಯ್ತು, ಕೂಗೋದಾದ್ರೂ ನೀಟಾಗಿ ಕೂಗ್ಲಿಲ್ಲ. ಒಂದೊಂದು ಫೋಸ್ ಕೊಡಿ ವಿಡಿಯೋ ಮಾಡ್ಕೋತೀನಿ ಅಂದ್ರೆ ಇವರಿಬ್ರು ಮಾತ್ರ ಈ ತರ ಫೋಸ್ ಕೊಟ್ಟಿದ್ ನೋಡಿ ನನ್ನ ವ್ಯೂವರ್ಸು ಈ ತರ ಆದ್ರು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಸರಿ ಹೋಗ್ಲಿ ಅನ್ಬಿಟ್ಟು ಅಲ್ಲಿಂದ ಪೆಟ್ರೋಲ್ ಬಂಕ್ಗೆ ಬಂದ್ಬಿಟ್ಟು ಬೇಗ ಪೆಟ್ರೋಲ್ನೆಲ್ಲ ಹಾಕ್ಸ್ಕೊಂಡ್ಬಿಟ್ಟು ಅಲ್ಲಿಂದ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು. ಹಂಗೆ ಒಳಗ್ ಬಂದು ಕ್ಯಾಮ್ರಾನ ನಮ್ಮ ಅಪ್ಪನ ಕಡೆ ತಿರ್ಗಿಸಿದ್ರೆ ನಮಸ್ತೆ ಸರ್. ಹಂಗೆ ಮುಂದೆ ಹೋಗ್ಬೇಕಾದ್ರೆ ನಮ್ ಟಿ ಪಕ್ಕ ಇನ್ನೊಂದು ಟಿ ಕೂಡ ಬಂತು. ಆ ಟಿನ ನೋಡಿ ನಮ್ ಡ್ರೈವರ್ ಅಣ್ಣಂಗೆ ಫುಲ್ಲು ಜೋಶ್ ಬಂದು ಅವ್ರನ್ನೇ ಬಿಟ್ಟು ಹೊಡಿಬೇಕು ಅಂತ ಮುಂದೆ ಹೋಗೋದ್ರು. ಬಟ್ ಆ ಟಿ ರಿಪ್ಲೇ ಈ ತರ ಇತ್ತು. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಈ ತರ ಹೇಳ್ಬಿಟ್ಟು ಆ ಟಿ ಡ್ರೈವರು ನಮ್ನೆ ಬಿಟ್ಟು ಹೊಡ್ಕೊಂಡು ಮುಂದಕ್ಕೆ ಹೋಗ್ಬಿಟ್ಟ. ಸರಿ ಇರ್ಲಿ ಪರವಾಗಿಲ್ಲ ಅನ್ಬಿಟ್ಟು ನಮ್ಮ ಅಕ್ಕ ಡ್ಯಾನ್ಸ್ ಆಡ್ತಿದ್ದ ನೋಡಕ್ ಹೋದೆ. ಅಲ್ಲಿ ನಾನ್ ನನ್ನ ತಮ್ಮಂಗೆ ಈ ತರ ಹೇಳಿದ್ಕಿ ಅವ್ನ ರಿಪ್ಲೈ ಈಗಿತ್ತು. This is also Maramun dance we call that tamte sound. Devur bandang. ಹಂಗೆ ಅಲ್ಲಿಂದ ಮುಂದೆ ಹೋಗ್ಬೇಕಾದ್ರೆ ನಮ್ಮ ಬಾವನ್ ನೋಡಿ ನನ್ಗೆ ಯಾರೋ ದೊಡ್ಡವ್ರು ಹೇಳಿದ್ ನೆನ್ಪಾಯ್ತು. ಚಿಂತೆ ಇಲ್ದವನ್ಗೆ ಸಂತೆಲ್ಲೂ ನಿದ್ದೆ ಬರುತ್ತೆ ಅನ್ನೋ ತರ. ಅವ್ರು ಮಲ್ಗಿರೋದ್ ನೋಡಿ ನಮ್ಮ ಅಕ್ಕಂಗೆ ಸಹಿಸಕ್ಕಾಗ್ದೆ ಅವ್ರನ್ನ ಎಬ್ರಿಸ್ಬಿಟ್ಟು ಒಂದ್ ಹಾಡೇ ಹೇಳ್ಬಿಟ್ರು ಅವ್ರಿಗೋಸ್ಕರ ನೋಡಿ. ಹಿಂಗೆ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಮುಂದೆ ಹೋಗ್ಬೇಕಾದ್ರೆ ನಮ್ಮ ಅಜ್ಜಿದಿರ್ಗೆ ಅದೇನ್ ಜೋಶ್ ಬಂತು. ಅವ್ರು ಕೂಡ ಡ್ಯಾನ್ಸ್ ಆಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ನಮ್ಮ ಅಜ್ಜಿದಿರು ಡ್ಯಾನ್ಸ್ ಆಡ್ತಿರೋದನ್ನ ನೋಡಿ ನಾನು ಯಾರಿಗೆ ಕಮ್ಮಿ ಅನ್ಬಿಟ್ಟು ನಾನು ಕೂಡ ನಮ್ಮ ಅಮ್ಮನ ಜೊತೆ ಹೋಗಿ ಒಂದೆರಡು ಸ್ಟೆಪ್ ಹಾಕೇ ಬಿಟ್ಟೆ ನೋಡಿ. ಹಂಗೆ ಡ್ಯಾನ್ಸ್ ಆಡ್ತಾ ನಮ್ಮಮ್ಮ ದೇವ್ರು ಬಂದವ್ರಂಗೆ ಆಡ್ಬಿಟ್ರು. ಆಮೇಲೆ ಇದ್ಯಾಕೋ ನನಗೆ ಸರಿ ಹೋಗಲ್ಲ ಅನ್ಕೊಂಡು ಅಲ್ಲಿಂದ ಮುಂದೆ ಬಂದು ನಮ್ಮನ್ನಾಗ್ಲೇ ಬೀಟ್ ಹೊಡೆದು ಟಿ ಹಣ್ಣು ನಾವು ಕೊನೆಗೂ ಬೀಟ್ ಹೊಡೆದು ಅವ್ರಿಗೆ ಈ ತರ ಹೇಳಿದ್ವಿ. ಈ ತರ ಹೇಳಿ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೆ. ಮತ್ತೆ
ಭೇಟಿಯಾಗೋಣ. ನಮಸ್ಕಾರ.